ಹಲೋ ವೀಕ್ಷಕರೇ, ಇವತ್ತು ಸುಲಭವಾಗಿ ಲಾಲಿಪಾಪ್ ಚಿಕನ್ ಹೇಗೆ ಮಾಡುವುದನ್ನು ನೋಡೋಣ. ಇದಕ್ಕೆ ಬೇಕಾದ ಪದಾರ್ಥಗಳು: ಕಾರ್ನ್ಫ್ಲವರ್ 2 ಸ್ಪೂನ್, ಮೈದಾ 4 ಸ್ಪೂನ್, ಟರ್ಮರಿಕ್ ಚಿಟಿಕೆಯಷ್ಟು, ಚಿಲ್ಲಿ ಪೌಡರ್ ಧನಿಯಾ ಪೌಡರ್ 1 ಟೀ ಸ್ಪೂನ್, ಲಾಲಿಪಾಪ್ ಚಿಕನ್ 1/2 kg, 1 ನಿಂಬೆಹಣ್ಣು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್. ಈಗ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ಒಂದು ಬೌಲಿಗೆ ಕಾರ್ನ್ಫ್ಲವರ್, ಮೈದಾ, ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆ ಬಿಡಿ. 2 ನಿಮಿಷ ನಂತರ ಇನ್ನು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಯಾವ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಶ್ರಣದಲ್ಲಿ ಬರಬೇಕು. ಆದಷ್ಟು ಫುಡ್ ಕಲರನ್ನು ಅವಾಯ್ಡ್ ಮಾಡಿ, ಯಾಕಂದರೆ ಮಕ್ಕಳಿಗೆ ಕೊಡೋದ್ರಿಂದ ಫುಡ್ ಕಲರ್ ಅವಾಯ್ಡ್ ಮಾಡೋದು ಬೆಟರ್. ಈಗ ಚಿಕನನ್ನು ತಗೊಂಡು ನೋಡಿ, ಈ ರೀತಿ ಮುಂದೆ ತರಬೇಕು. ಇದು ಫ್ಲೆಶ್ ಎಲ್ಲ ತೊಗೊಂಬಂದು ಇದರೊಳಗಡೆ ಡಿಪ್ ಮಾಡಬೇಕು. ಕ್ಲೀನಾಗಿ ಒಂದೊಂದಾಗಿ ತಗೊಂಡು ಡಿಪ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಫೋರ್ಕ್ ತಗೊಂಡು ಚೆನ್ನಾಗಿ ಚುಚ್ಚಿ ಮಸಾಲೆ ಹೀರೋಕ್ಕೆ ಬಿಡಬೇಕು. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. 1 ಟೀ ಸ್ಪೂನ್ ಟೊಮೆಟೊ ಸಾಸ್, ಈಗ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಕಾಯಲು ಬಿಡಿ. ನಂತರ ಚಿಕನ್ ಲಾಲಿಪಾಪನ್ನು ಮಸಾಲೆಯಲ್ಲಿ ಚೆನ್ನಾಗಿ ಅದ್ದಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಧಾನವಾಗಿ ಒಂದೊಂದಾಗಿ ಲಾಲಿಪಾಪನ್ನು ಎಣ್ಣೆಯಲ್ಲಿ ಕರಿಯಲು ಬಿಡಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ರುಚಿಕರವಾದ ಲಾಲಿಪಾಪ್ ಚಿಕನ್ನು ಸವಿಯಲು ಸಿದ್ಧ.